ಇದ್ದೀನಿ. ತುಂಬಾ ಇದೊಂದು ಹೇಳಕ್ಕಾಗಲ್ಲ, ಒಂದು ಥರ ಒಂದು ಜವಾಬ್ದಾರಿ ಮತ್ತೆ ನನ್ನ ಒಂದು ಹೆಮ್ಮೆ. ಮಹಿಳೆಯಾಗಿ ನಾನು ಕ್ಷೇತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಒಂದು ಹೋರಾಟವನ್ನೇ ನಡೆಸಿ ಇವತ್ತು ಅದೊಂದು ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ಹೇಳ್ತೀವಲ್ಲ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಒಂದು ತಲುಪಿದೆ. ಅಲ್ಲ, ನಾನು ಇವಾಗ ಅಂದರೆ ಭತ್ತ ಉದ್ದಕ್ಕೂ ಅಲ್ಲಲ್ಲಿ ಒಂದಷ್ಟು ಬೂತ್ಗಳ ಹತ್ರ ನಿಲ್ಲಿಸ್ಕೊಂಡು ಮಾತಾಡಿದ್ರು. ತುಂಬಾ ಪಾಸಿಟಿವ್ ಆಗಿದೆ ಎಲ್ಲ ಕಡೆ. ಐ ಥಿಂಕ್ ಜನ ಈ ಸಲ ಮಂಡ್ಯದ ಜನ ಸ್ವಾಭಿಮಾನಕ್ಕೆ ಮತ ಹಾಕ್ತಾರೆ ಅನ್ನೋದು ನನ್ನ ಭರವಸೆ. ಆ ಥರ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದನ್ನು ನಾವು ಬಂದಂಗೆ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಅದನ್ನು ಅಂದರೆ ಜವಾಬ್ದಾರಿಯುತವಾಗಿ ತಗೊಂಡು ಅದನ್ನು DC ಆಫೀಸೆಲ್ಲ ಅವರು ನೋಡ್ಕೋಬೇಕು. ಎಲ್ಲರೂ ನಾನು ಇದು ಇವತ್ತಂತ ಅಲ್ಲ, ನಾನು ಪ್ರತಿ ಸಲ ನಾನು ನಾನು ನನ್ನ ಸೋಷಿಯಲ್ ಮೀಡಿಯಾ ಮೂಲಕನಾಗಲಿ ಇದನ್ನೇ ಹೇಳ್ತೀನಿ. ಖಂಡಿತ ಎಲ್ಲರೂ ಬಂದು, ಇದು ನಿಮ್ಮ ಒಂದು ಹಕ್ಕು, ಇದು ಒಂದು ಜವಾಬ್ದಾರಿ, ಇದನ್ನು ಯಾರು ಮರಿಬಾರ್ದು. ಎಲ್ಲರೂ ಯಾರು ಇವತ್ತು ನಿಮಗೆ ಒಂದು ಗಂಟೆನೂ ಆಗ್ಬೋದು ಸ್ವಲ್ಪ ದೂರ ಇರೋರಿಗೆ, ಆದ್ರೂ ಖಂಡಿತ ವೋಟ್ ಹಾಕಬೇಕು. ಯಾಕೆಂದ್ರೆ ಒಂದು ಊರಾಗಲಿ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಆಗಲಿ, ನಿಮ್ಮ ಜಿಲ್ಲೆ ಆಗಲಿ, ನಿಮ್ಮ ದೇಶ ಆಗಲಿ, ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ, ಈ ಒಂದು ವೋಟಲ್ಲಿದೆ. ಮೇಡಮ್, ಈ ಹಿಂದೆ ಅಂಬರೀಶ್ ಅವ್ರ ಜೊತೆ DC ತಮ್ಮಣ್ಣ ಬರ್ತಾ ಇದ್ರು, ಇವಾಗ ನೀವೇ ಎದುರಾಳಿ, ಅವ್ರ ಪಕ್ಷದ ಕ್ಯಾಂಡಿಡೇಟ್ ಇದ್ದಾರೆ, ಏನು ಹೇಳ್ತಾರೆ? ಈ ಸರಿ ಅಂಬರೀಶ್ ಅವ್ರ ಹಿಂದೆ ಫಸ್ಟ್ ಟೈಮ್ ಬಂದು ವೋಟ್ ಹಾಕ್ತಾ ಇದ್ದಾರೆ. ಹೌದು, ಫಸ್ಟ್ ಟೈಮ್ ನಾನು ವೋಟ್ ಹಾಕ್ಕೋತಾ ಇದ್ದೀನಿ. ಸೊ ಇದೆಲ್ಲ ಒಂದು ಫಸ್ಟ್ ಟೈಮ್ ಅಂತ ಹೇಳಬೇಕು. ಬಟ್ ದೇರ್ ಇಸ್ ಆಲ್ವೇಸ್ ಅ ಫಸ್ಟ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತಾರಲ್ಲ, ಹಾಗೆ ಪಾಲಿಟಿಕ್ಸಲ್ಲಿ ಯಾವಾಗ ಏನೇನಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ನಾನು ನಿರೀಕ್ಷೆ ಮಾಡಿರಲಿಲ್ವಲ್ಲ ಯಾವತ್ತು ಈ ಥರ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದು ನನ್ನ ಪಕ್ಷ ಬೇರೆ ಬೇರೆ ಅವರಲ್ಲಿ ಅಲ್ವಾ, ಅಣ್ಣ ತಮ್ಮ ಅವರು. ಸೊ ಹಾಗಾಗಿ ಅಂಬರೀಷ್ ಅವರು ಯಾವತ್ತು ಪಕ್ಷ ನೋಡಿಕೊಂಡು ಏನು ಆ ಥರ ಡಿಫ್ರೆನ್ಸಸ್ ಮಾಡಿಲ್ಲ. ಅವರು ಎಲ್ಲ ಪಕ್ಷದವ್ರ ಜೊತೆಲೂ ಚೆನ್ನಾಗಿದ್ದಾರೆ. ಹಾಗೆ ನಾನೀಗ ಪಕ್ಷೇತರ ಅಭ್ಯರ್ಥಿ, ಪಕ್ಷದವರು ನನಗೆ ವೋಟ್ ಹಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇನ್ನೇನು ಎಲೆಕ್ಷನ್ ಮುಗೀತಲ್ಲ, ಇನ್ನು ಆ ಮಾತುಗಳು ಯಾಕೆ ನಮಗೆ? ಅವರು ಆಯಿತು ಒಂಥರ ನಾನು ಮೊನ್ನೆನೇ 16 ದಿನ ಹೇಳೋದಲ್ಲ, ಒಂಥರ ವಾತಾವರಣ ಎಲ್ಲ ತುಂಬ ಒಂಥರ ಕೊಳಕು ಮಾಡಿ ಆಯಿತು ಮಳೆ ಬರಲಿ ಅಂತ. ನಿನ್ನೆನೆ ಮಳೆ ಬಂತು, ಒಂಥರ ಮಂಡ್ಯದಲ್ಲಿ ಮಳೆ ಬಂತು, ಎಲ್ಲ ಸ್ವಲ್ಪ ವಾಶ್ ಔಟ್ ಆಗಿದೆ. ಇವತ್ತಿಂದ ಎಲ್ಲ ಒಳ್ಳೆ ದಿನಗಳು ಸ್ಟಾರ್ಟ್ ಆಗಬೇಕು ಮಂಡ್ಯಕ್ಕೆ ಅಂತ ನಾನು. ಕೆಟ್ಟದೇನಿದೆ ಅದೆಲ್ಲ ವಾಶ್ ಔಟ್ ಆಯ್ತು, ಒಳ್ಳೇದು ಮಾತ್ರ ಉಳಿಯುತ್ತೆ ಮಂಡ್ಯದಲ್ಲಿ, ಅದು ನನ್ನ ಭರವಸೆ. ಎಲೆಕ್ಟೋರಲ್ ಆಫೀಸಸ್ ಖಂಡಿತ ಅವರ ಡ್ಯೂಟಿ ಅವ್ರು, ಆದ್ರೂ ಒಂದಷ್ಟು ಕಡೆ ಆಫೀಸರ್ಸ್ ಜೊತೆಯಲ್ಲಿ ಇದು ಮಾಡ್ಕೊಂಡು ಮಾಡ್ತಾರೆ. ಅದನ್ನ ಎಷ್ಟೇ ಮಾಡಿದ್ರು ಒಂದಷ್ಟು ನಾವು ತಡೆಯೋಕ್ಕೂ ಆಗಲ್ಲ. ಬಟ್ ಇಟ್ಸ್ ಓಕೆ. ಐ ಥಿಂಕ್ ಆನ್ ದ ಹೋಲ್ ಆಗಲ್ಲ ಅನ್ನೋದು ನನ್ನ ನಂಬಿಕೆ. ಏನಾದ್ರೂ ಒಂದು ಟ್ಯಾಂಪರಿಂಗ್ ಮಾಡೇ ಇರ್ತಾರೆ 100%. ಅವರು ಈವರೆಗೂ ಸ್ಟ್ರಾಟಜೀಸ್ ನೋಡಿದ್ರೆ ಎಲ್ಲ ನಡಿರೋದು. ಈಗ ನೋಡಿ, ನೋಡ್ತಾ ಇದೀವಿ ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಫಾರ್ ದ ಫಸ್ಟ್ ಟೈಮ್ ನಾನು ವೋಟನ್ನ ಹಾಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ರು. ಮತ್ತು ಒಂದ್ ಕಡೆ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ ಅವರು. ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರು ಕುಟುಂಬ ಸಮೇತರಾಗಿ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿ ಮಾಡಿರುವಂತದ್ದು ನೋಡ್ತಾ ಇದ್ದೀರಾ. ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಹಾಗೆ ನಿಖಿಲ್ ಕುಮಾರಸ್ವಾಮಿ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ.